ಗುಜರಾತ್ನಲ್ಲಿ ಸೇನಾ ಹೆಲಿಕಾಪ್ಟರ್ ಪತನವಾಗಿರುವಂತದ್ದು ಧ್ರುವ ಹೆಲಿಕಾಪ್ಟರ್ ಪತನವಾಗಿದೆ. ಮೂವರು ಸಜೀವ ದಹನ ಆಗಿದ್ದಾರೆ. ಸೇನಾ ಹೆಲಿಕಾಪ್ಟರ್ ಗುಜರಾತ್ನಲ್ಲಿ ಪತನವಾದಂತಹ ಹಿನ್ನೆಲೆಯಲ್ಲಿ ಮೂವರು ಸಜೀವ ದಹನ ಆಗಿರುವಂತದ್ದು. ಕಾವಲು ಪಡೆಯ ಅತ್ಯಾಧುನಿಕ ALH ಧ್ರುವ ಹೆಲಿಕಾಪ್ಟರ್ ಪತನ ಆಗಿರುವಂತದ್ದು. ಇಬ್ಬರು ಪೈಲಟ್ಗಳು ಸೇರಿ ಮೂವರು ಸಜೀವ ದಹನ ಆಗಿದ್ದಾರೆ. ಈ ಬಗ್ಗೆ ಕೋಸ್ಟ್ ಗಾರ್ಡ್ ಸೇನಾಧಿಕಾರಿಗಳು ಮಾಹಿತಿಯನ್ನ ನೀಡಿರುವಂತದ್ದು. ಸುಧಾರಿತ ಲಘು ಹೆಲಿಕಾಪ್ಟರ್ ಅಥವಾ ALH ಧ್ರುವ ಒಂದು ಅವಳಿ ಇಂಜಿನ್ ನೊಂದಿಗೆ ತಯಾರಿಸಿರುವಂತ ಒಂದು ಇದು ಹೆಲಿಕಾಪ್ಟರ್ ಆಗಿರುವಂತದ್ದು. ಸೊ ಬಹು ಮಿಷನ್ ಆಯಾಮಗಳನ್ನ ಕೂಡ ಇದು ಹೊಂದಿರುತ್ತೆ. ಆದ್ರೆ ಸದ್ಯಕ್ಕೆ ಗುಜರಾತ್ನಲ್ಲಿ ಈ ಒಂದು ಸೇನಾ ಹೆಲಿಕಾಪ್ಟರ್ ಪತನವಾದಂತ ಹಿನ್ನೆಲೆಯಲ್ಲಿ ಮೂವರು ಸಜೀವ ದಹನ ಆಗಿದ್ದಾರೆ. ತರಬೇತಿ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಪತನವಾಗಿರುವಂತದ್ದು. ಅದು ತರಬೇತಿ ನಡೆಸುವಂತಹ ಸಂದರ್ಭದಲ್ಲಿ ಈ ರೀತಿ ಘಟನೆ ನಡೆದಿದೆ. ಅದರಲ್ಲಿ ಮೂವರಿದ್ರು. ಸಂತ್ರಸ್ತರನ್ನ ಸದ್ಯಕ್ಕೆ ಸಿವಿಲ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಆದ್ರೆ ಸದ್ಯಕ್ಕೆ ಬದುಕುಳಿದಿಲ್ಲ. ಹೆಲಿಕಾಪ್ಟರ್ನಲ್ಲಿ ಇಬ್ಬರು ಪೈಲಟ್ಗಳು ಸೇರಿ 3 ಜನ ಇದ್ರು. ಮೂವರು ಕೂಡ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಈ ಬಗ್ಗೆ ಕೋಸ್ಟ್ ಗಾರ್ಡ್ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಧ್ಯಾಹ್ನ 12:10ಕ್ಕೆ ಒಂದು ಘಟನೆ ನಡೆದಿದೆ. ಪೋರ್ಬಂದರ್ ಪೊಲೀಸ್ ವರಿಷ್ಠಾಧಿಕಾರಿ ಭಗೀರಥ ಸಿಂಗ್ ಜಡೇಜಾ ಇದ್ರ ಬಗ್ಗೆ ಮಾತನಾಡಿದ್ದಾರೆ, ಸುದ್ದಿ ತಿಳಿಸಿದ್ದಾರೆ. ಸಶಸ್ತ್ರ ಪಡೆಗಳು ನಿರ್ವಹಿಸ್ತಾ ಇದ್ದಂತಹ ALH ಧ್ರುವ ತೆರೆದಂತಹ ಮೈದಾನದಲ್ಲಿ ಅಪಘಾತಕ್ಕೀಡಾಗಿದ್ದು ಬೆಂಕಿ ಹೊತ್ಕೊಂಡಿರುವ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಅಪಘಾತದ ಹಿಂದಿನ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಯಾಕಂದ್ರೆ ತನಿಖೆ ನಡೆಸಬೇಕಾಗಿದೆ. ಯಾಕೆ ಅಪಘಾತ ಆಯ್ತು, ಹೆಲಿಕಾಪ್ಟರ್ ಅಲ್ಲಿ ಏನ್ ದೋಷ ಕಂಡು ಬಂತು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದ ನಂತರ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಆದ್ರೆ ಧ್ರುವ ಹೆಲಿಕಾಪ್ಟರ್ ಅಪಘಾತಕ್ಕೀಡಾದಾಗ ದಿನನಿತ್ಯದ ಕಾರ್ಯಾಚರಣೆಯಲ್ಲೂ ಕೂಡ ಇರ್ತಿತ್ತು. ಅದು ದಿನ ಅದನ್ನ ತರಬೇತಿ ವಿಚಾರವಾಗಿ ಬಳಸಲಾಗ್ತಾ ಇತ್ತು. ಆದ್ರೆ ಅದರಲ್ಲಿ ಏನ್ ತಾಂತ್ರಿಕ ದೋಷ ಇತ್ತೋ ಗೊತ್ತಿಲ್ಲ. ತಾಂತ್ರಿಕ ದೋಷದ ವಿಚಾರವಾಗಿ ತನಿಖೆ ನಡೆಸಬೇಕಾಗತ್ತೆ. ಯಾಕಂದ್ರೆ ಹೆಲಿಕಾಪ್ಟರ್ಗಳು ತಾಂತ್ರಿಕ ದೋಷದಿಂದಲೇ ಆಲ್ಮೋಸ್ಟ್ ಈ ರೀತಿಯಾಗಿ ಅಪಘಾತ ಆಗುವಂತದ್ದು. ಸೊ ಮೂವರು ಸಜೀವ ದಹನ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ತನಿಖೆ ನಡೆಸಬೇಕಾಗಿದೆ. ಅದರ ಜೊತೆಗೆ ಇಂಡಿಯನ್ ಕೋಸ್ಟ್ ಗಾರ್ಡನ್ ಏರ್ ಎನ್ಕ್ಲೇವ್ ನಲ್ಲಿ ಈ ಅಪಘಾತ ಸಂಭವಿಸಿದೆ.